ಟಿವಿ ಜೊತೆ ಇದ್ದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜೇಂದ್ರ ಅವರು ಇವತ್ತಿನಿಂದ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಪ್ರಾರಂಭವಾಗ್ತಿದೆ. ಈ ವಿಚಾರವಾಗಿ ವಿಪಕ್ಷ ಬಿಜೆಪಿ ಏನೇನು ಸಿದ್ಧತೆ ಮಾಡ್ಕೊಂಡಿದೆ ಅನ್ನುವಂಥ ವಿಚಾರವಾಗಿ ವಿಜೇಂದ್ರ ಅವರು ಮಾತಾಡ್ತಾರೆ. ವಿಜೇಂದ್ರ ಅವರೇ, ಚಳಿಗಾಲದ ಅಧಿವೇಶನಕ್ಕೆ ಯಾವ್ಯಾವ ಆದ್ಯತೆಗಳನ್ನು ವಿಪಕ್ಷ ಬಿಜೆಪಿ ಈ ಬಾರಿ ಅಧಿವೇಶನಕ್ಕೆ ಬರ್ತಾ ಇದೆ? ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಇವತ್ತು ಚರ್ಚೆ ಆಗಬೇಕಾಗಿದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಪ್ರಾರಂಭ ಆಗ್ತಾ ಇರುವಂಥ ಈ ಚಳಿಗಾಲದ ಅಧಿವೇಶನದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಅದು ರೈತರ ವಿಚಾರ ಇರ್ಬೋದು, ಅಂತ ನೀರಾವರಿ ಯೋಜನೆಗಳು ಅಥವಾ ಅಪೂರ್ಣವಾಗಿರತಕ್ಕಂಥ ವಿಚಾರಗಳಿರ್ಬೋದು. ನೋಡ್ತಾ ಇದ್ರಿ, ಕಬ್ಬು ಬೆಳೆಗಾರರು ಯಾವ ರೀತಿ ಸಂಕಷ್ಟದಲ್ಲಿದ್ದಾರೆ, ಮೆಕ್ಕೆಜೋಳ ಬೆಳೆದಂಥ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಮತ್ತೊಂದು ಕಡೆ ಈ ನಾಡಿನ ಯುವಜನತೆ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸಾಕಷ್ಟು ವಿಶ್ವಾಸನ ಇಟ್ಟು ಇವರಿಗೆ ಬೆಂಬಲವನ್ನು ನೀಡಿದರು. ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಏನು ಖಾಲಿ ಉಳಿದಿರ್ತಕ್ಕಂಥ 2.5 ಲಕ್ಷ ಇವತ್ತಿನ ಉದ್ಯೋಗಗಳನ್ನು ಭರ್ತಿ ಮಾಡ್ತೇವೆ ಅಂತೇಳಿ ಭರವಸೆನ ಕೊಟ್ಟಿದ್ರು. ಇವತ್ತು ಈ ಎಲ್ಲ ಭರವಸೆಗಳು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಗಳು ಯಾವುದೂ ಕೂಡ ಇವರು ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇದರ ನಡುವೆ ನುಡಿದಂತೆ ನಡೆದ ಸರ್ಕಾರ ಅಂಥೇಳಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಭಾಳ ಮಾತನಾಡ್ತಾರೆ. ಹಾಗಾಗಿ ಸರ್ಕಾರದ ವೈಫಲ್ಯಗಳನ್ನು ಬಿಚ್ಚಿಡುವಂಥ ಕೆಲಸ ಈ ಚಳಿಗಾಲದ ಅಧಿವೇಶನದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತೇವೆ. ನಾಳೆ ನೀವು ಹಮ್ಮಿಕೊಂಡಿರುವಂತಹ ಹೋರಾಟ, ಯಾವ ರೀತಿ ಹೋರಾಟವನ್ನು ಸಂಘಟಿಸ್ತಿದ್ದೀರಿ ಈಗ ನಾಳೆ ರೈತರ ವಿಚಾರದಲ್ಲಿ? ನಿಜ ಹೇಳಬೇಕು ಅಂತ ಹೇಳಿದ್ರೆ, ನಾಳೆ ನಾವೇನು ರೈತರು ಒಂದು ಹೋರಾಟ ಮಾಡಬೇಕು, ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡಬೇಕು, ಇದು ನಮ್ಮ ಚಿಂತನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತೇನೋ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ, ಅದಕ್ಕೆ ರಾಜ್ಯ ಸರ್ಕಾರ ಸ್ಪಂದನೆ ಮಾಡದೇ ಇರುವಂಥದ್ದು. ನಾನು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾರೆ, ಯಾಕೋ ಸಿದ್ದರಾಮಯ್ಯನ ಸರ್ಕಾರಕ್ಕೆ ರೈತರು ಅಂತ ಹೇಳಿದ್ರೇ ಅಲರ್ಜಿ ಅವ್ರಿಗೆ. ಪ್ರತಿ ಸಂದರ್ಭದಲ್ಲೂ ಕೂಡ ರೈತರ ಸಮಸ್ಯೆ ಉಂಟಾದಾಗ, ಅತಿವೃಷ್ಟಿ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ನಡೆದುಕೊಂಡಿದೆ, ಬರಗಾಲದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಂಡಿದೆ, ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಮುತುವರ್ಜಿ ವಹಿಸ್ತೇನೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಅಲಕ್ಷ್ಯ ನೀತಿಯಿಂದ ಯಾವ ರೀತಿ ರೈತರು ಸಂಕಷ್ಟದಲ್ಲಿ ಒಳಗಾದರು, ಮೆಕ್ಕೆಜೋಳ, ಈ ರೀತಿ ಅನೇಕ ಸಮಸ್ಯೆಗಳಿದೆ. ಉತ್ತಮ ಅಂದರೆ ಕ್ವಾಲಿಟಿ ಉತ್ತಮ ಬಿತ್ತನೆ ಬೀಜವನ್ನು ಕೊಡೋದ್ರಲ್ಲೂ ಕೂಡ ಸರ್ಕಾರ ವಿಫಲ ಆಗಿರುವಂಥದ್ದು. ಈ ರೀತಿ ನಾನಾ ರೀತಿ ಗೊಂದಲಗಳಿಂದ, ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದ ರೈತರು ಬೆಳೆದಂಥ ಬೆಳೆ ಹೊತ್ತು ಕೈಗೆ ಬಂದಿದ್ದು ಬಾಯಿಗೆ ಬರದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಎಡವಿದೆ, ಸಿದ್ದರಾಮಯ್ಯ ಸರ್ಕಾರ ಇವರ ಅಸಡ್ಡೆತನದಿಂದ ಇವತ್ತು ರೈತರು ಯಾವ ರೀತಿ ಸಂಕಷ್ಟದಲ್ಲಿದ್ದಾರೆ ಈ ಮನವರಿಕೆ ಮಾಡುವಂಥ ಕೆಲಸ ನಾವು ಮಾಡಲೇಬೇಕಾಗಿದೆ. ಹಾಗಾಗಿ ನಾಳೆ ದಿನ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸುತ್ತಮುತ್ತ ಜಿಲ್ಲೆಗಳಿಂದ ರೈತರು ಬರ್ತಾರೆ, ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ. ಆ ಸಮಸ್ಯೆಗಳನ್ನು ಈ ನಾಡಿನ ದೊರೆ ಮುಖ್ಯಮಂತ್ರಿಗಳು ತಲುಪಿಸುವಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ಮಾಡ್ತೇವೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದ ಚರ್ಚೆ ವಿಚಾರದಲ್ಲಿ ಬಿಜೆಪಿ ಈ ಬಾರಿ ಅಧಿವೇಶನ ಎಷ್ಟು ಗಂಭೀರವಾಗಿರುತ್ತೆ ಅಂತ? ನಾನು ಮಾನ್ಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಮತ್ತು ಮಾನ್ಯ ಕುಮಾರಸ್ವಾಮಿ ಅವ್ರನ್ನೂ ಕೂಡ ನಾನು ಭೇಟಿಯಾಗಿದ್ದೆ. ನಾವು ಚರ್ಚೆ ಮಾಡಿದಂಥ ಮೊದಲ ವಿಚಾರವೇ ಉತ್ತರ ಕರ್ನಾಟಕ. ಯಾಕೆ ನೀರಾವರಿ ಯೋಜನೆಗಳೇನಿದ್ದಾವೆ ಹಲವಾರು ದಶಕಗಳಿಂದ ಅದು ಅಪೂರ್ಣವಾಗೇ ಇರುವಂಥದ್ದು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಕೇಳಿದ್ರೆ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರ ಮತ್ತೊಂದು ಅಂತೇಳಿ ಬೆಟ್ ಮಾಡಿ ತೋರಿಸ್ತಾರೆ. ಇವತ್ತು ರಾಜ್ಯದಲ್ಲಿ ಇವತ್ತು 50-60 ವರ್ಷಗಳ ಕಾಲ ಆಡಳಿತ ನಡೆಸಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿನೋ ಕಾಂಗ್ರೆಸ್ ಪಕ್ಷನೋ, ಈಗೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರವನ್ನು ತೋರಿಸ್ತಾರಲ್ಲ. ಇವರ ನಿರ್ಲಕ್ಷ್ಯ ಇವತ್ತು ಈ ಭಾಗದಲ್ಲಿ ಯಾವುದೇ ನೀರಾವರಿ ಯೋಜನೆಗಳು ಪೂರ್ಣಗೊಳ್ದೇ ಏನು ಅದರಿಂದ ಲಾಭ ಆಗಬೇಕಾಗಿತ್ತು ಈ ಭಾಗದ ರೈತರಿಗೆ, ಲಾಭ ಆಗ್ತಾ ಇಲ್ಲ. ನೋಡಿ, ಉದಾಹರಣೆ ತುಂಗಭದ್ರಾ ಕ್ರಸ್ಟ್ ಗೇಟ್ ಅದೆಲ್ಲ ಬಿಟ್ಬಿಡಾಯಿತು. ಹಳೆಯ ಯೋಜನೆಗಳ ಬಗ್ಗೆ ಒಂದು ವರ್ಷದಿಂದನೇ ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಮುಂದಿನ 3-4 ತಿಂಗಳಲ್ಲಿ 32 ಕ್ರಸ್ಟ್ ಗೇಟ್ಗಳನ್ನು ನಾವು ಅಳವಡಿಸ್ತೇವೆ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಒಬ್ಬ ನೀರಾವರಿ ಸಚಿವರು ಹೇಳಿದರು. ಏನು ಮಾಡಿದ್ರು, ಇವರ
ಕುರ್ಚಿ ಕಿತ್ತಾಟದಿಂದ ಅಲ್ಲಿ 32-33 ಕ್ರಸ್ಟ್ ಗೇಟ್ಗಳನ್ನ ಕೂರಿಸುವಂಥ ಕೆಲಸ ಮಾಡಲಿಲ್ಲ, ರಿಪೇರಿ ಕೆಲಸನೂ ಕೂಡ ಮಾಡಲಿಲ್ಲ. ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ ಕೊಪ್ಪಳ, ವಿಜಯನಗರ, ಬಳ್ಳಾರಿ ಜಿಲ್ಲೆಗಳಲ್ಲಿ, ಸುತ್ತಮುತ್ತ ರಾಯಚೂರು ಜಿಲ್ಲೆಗಳಲ್ಲಿ ಆ ಭಾಗದ ರೈತರು ಎರಡನೇ ಬೆಳೆ ಬೆಳೆಯೋದಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಎರಡನೇ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇದು ಪರಿಣಾಮ ಏನು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ರೈಸ್ ಮಿಲ್ ಓನರ್ಗಳು ಅವರು ಕೂಡ ಸಾಲ ಸೋಲ ಮಾಡಿಕೊಂಡು ಬ್ಯಾಂಕಿಗೆ ಬಡ್ಡಿ ಕಟ್ತಾ ಇರ್ತಾರೆ. ಹಮಾಲಿಗಳು ಸಾವಿರಾರು ಜನ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಲಾರಿ ಮಾಲೀಕರಿದ್ದಾರೆ, ಅಲ್ಲೂ ಕೂಡ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿತನದಿಂದ ಇವತ್ತು ಆ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ. ಮತ್ತು ಇವತ್ತು ಎರಡನೇ ಬೆಳೆ ಸಿಗದೇ ಇರುವಂಥದ್ದು. ಆಗ ನಾವು ಆಗ್ರಹ ಮಾಡ್ತಾ ಇದ್ದೇವೆ, ಭಾರತೀಯ ಜನತಾ ಪಾರ್ಟಿ ಏನು ನಿಮ್ಮ ನಿರ್ಲಕ್ಷ್ಯ ಧೋರಣೆಯಿಂದ ಇವತ್ತು ಅಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ, ಎರಡನೇ ಬೆಳೆ ಬೆಳೆಯೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಎಕರೆಗೆ 25,000 ರೂಪಾಯಿ ಪರಿಹಾರವನ್ನು ಕೊಡಬೇಕು ಅನ್ನೋದನ್ನು ಕೂಡ ನಾವು ಆಗ್ರಹಪಡಿಸ್ತಾ ಇದ್ದೇವೆ. ಇಲ್ಲಿ ಅಧಿಕಾರ ಹಸ್ತಾಂತರದ ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಕಾರಣಕ್ಕಾಗಿ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಆಡಳಿತ ಪಕ್ಷ ಗಂಭೀರವಾಗಿ ಸದನದಲ್ಲಿ ಪಾಲ್ಗೊಳ್ತಾರೆ ಅಂತ ವಿಶ್ವಾಸ ಇದೆ ನಿಮಗೆ? ಮುಖ್ಯಮಂತ್ರಿ ಕುರ್ಚಿ ಕಾಳಗದಿಂದ ಇವತ್ತು ರಾಜ್ಯ ಸರ್ಕಾರ ಇವತ್ತು ಅಭಿವೃದ್ಧಿ ಇಲ್ಲದೇ ಭ್ರಷ್ಟಾಚಾರದಿಂದ ಎಲ್ಲವೂ ಕೂಡ ಕೂಡಿರುವಂಥದ್ದು. ಇವರು ಕಾಲೆಳಿತಕ್ಕಂಥದ್ದು ಮುಖ್ಯಮಂತ್ರಿ ತಾವಾಗಬೇಕು ಅಂತ ಕಳೆದ 6-8 ತಿಂಗಳುಗಳಿಂದ ಇವತ್ತು ರಾಜ್ಯದಲ್ಲಿ ಏನು ನಡೀತಾ ಇದೆ ಅವ್ರದ್ದು ಕುರ್ಚಿ ಕಾಳಗ, ಒಂದು ರೀತಿ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ. ಆಡಳಿತ ಯಂತ್ರ ಸಂಪೂರ್ಣ ಕುಸಿಬಿದ್ದಿರುವಂಥದ್ದು. ನೋಡಿ, ಒಂದು ಮುಖ್ಯಮಂತ್ರಿಗಳು ನಾವು ಹಲವಾರು ಬಾರಿ ಹೇಳಿದ್ವಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತಪತ್ರ ಹೊರಡಿಸಿ ಅನ್ನೋ ಮಾತನ್ನು ಕೂಡ ಹೇಳಿದ್ವಿ. ಆಲ್ ಈಸ್ ವೆಲ್ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಯಾವಾಗ ಕೇಳಿದ್ರು ಕೂಡ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕೂಡ ಸರಿಯಾಗಿದೆ. ಇವತ್ತು BJPಯವರು ರಾಜಕೀಯ ಕಾರಣಕ್ಕೆ ನಮ್ಮನ್ನು ವಿರೋಧ ಮಾಡ್ತಾರೆ, ನಮ್ಮ ಗ್ಯಾರಂಟಿಗಳನ್ನು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತೇಳಿ. ಎಂಥ ಲಜ್ಜೆಗೆಟ್ಟ ಸರ್ಕಾರ ಅಂತೇಳಿದ್ರೆ, ಮಂಡ್ಯ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಪಿಂಚಣಿ ಗೌರವಧನವನ್ನು ಕೂಡ 6 ತಿಂಗಳಿಂದ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ. ಇವರು ಇವತ್ತು ಆ ಆರ್ಥಿಕತೆ ಬಗ್ಗೆ ಮಾತನಾಡ್ತಾರೆ, ನಮ್ಮನ್ನು ಟೀಕೆ ಮಾಡುವಂಥ ಕೆಲಸ ಮಾಡ್ತಾರೆ. ಒಟ್ಟಾರೆಯಾಗಿ ಇವರ ಒಳಜಗಳದಿಂದ ಆಡಳಿತಂತ್ರ ಸಂಪೂರ್ಣ ಕುಸಿತಿರುವಂಥದ್ದು. ಇವತ್ತು ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದರೂ ಕೂಡ ಇವತ್ತು ಅದನ್ನು ತುಂಬಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಷ್ಟೆಲ್ಲ ಅನುಭವಿ ಮುಖ್ಯಮಂತ್ರಿಗಳು ಅಂತ ಹೇಳ್ಕೊಳ್ತಾರೆ. ಇವತ್ತು KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯಾವ ರೀತಿ ಅವ್ಯವಹಾರಗಳು ನಡೀತಾ ಇದೆ, ಅವ್ಯವಹಾರ ನಡೆಯೋದ್ರ ಜೊತೆಗೆ ಲಕ್ಷಾಂತರ ಯುವಕರ ಒಂದು ಕನಸನ್ನು ಇವತ್ತು ನುಚ್ಚುನೂರಾಗಿರುವಂಥದ್ದು. ಇಷ್ಟಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇರ್ತಂತ ನೋಡಿದ್ರಿ. ಧಾರವಾಡದಲ್ಲಿ ಲಕ್ಷಾಂತರ ಯುವಕರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಿರಂತರ. ಬೆಂಗಳೂರಿನಲ್ಲಿ ಹೋರಾಟ ಮಾಡಿದ್ರು. ಆದರೆ ಎಲ್ಲವೂ ಕೂಡ ನಿರ್ಲಕ್ಷ್ಯ ಧೋರಣೆ ಹೊತ್ತು ಇವರು ಕಿತ್ತಾಟದಿಂದ ಸಂಪೂರ್ಣವಾಗಿ ಇವತ್ತು ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ. ಅಧಿವೇಶನ ನಡೆಯುವಂಥದ್ದೇ 10 ದಿನಗಳ ಕಾಲ. ಇದರ ಮಧ್ಯೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ತೆಗೆದುಕೊಂಡು ಹೋಗಬೇಕನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಮಧ್ಯೆ 18ನೇ ತಾರೀಕಿನಂದು ವೋಟ್ ಚೋರಿ ವಿಚಾರವಾಗಿ ಕಾಂಗ್ರೆಸ್ನ ದೆಹಲಿ ಪ್ರತಿಭಟನೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪಾಲ್ಗೊಳ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾದ್ರು ಇದ್ದರೆ ಕರೆದಿರೋದೇ 10 ದಿನಗಳ ಅಧಿವೇಶನ. ಈ 10 ದಿನಗಳು ಸಮಗ್ರವಾಗಿ ಉತ್ತರ ಕರ್ನಾಟಕ ರಾಜ್ಯದ ಸಮಸ್ಯೆ, ಯುವಕರ ನಿರುದ್ಯೋಗದ ಸಮಸ್ಯೆ ಎಲ್ಲವೂ ಕೂಡ ಸಮರ್ಪಕವಾಗಿ ಚರ್ಚೆ ಆಗಬೇಕು. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಅವ್ರು ತೋರಿಸ್ತಾರೆ. ನಮ್ಮ ತೆರಿಗೆ, ನಮ್ಮ ಹಕ್ಕು, ನುಡಿದಂತ ನಡೆದ ಸರ್ಕಾರ, ಇವರೆಲ್ಲರ ಬಂಡವಾಳವನ್ನು ಅಸೆಂಬ್ಲಿ ನಾವು ಬಿಚ್ಚಿಡುವಂಥ ಕೆಲಸ ಮಾಡ್ತೇವೆ. ಇವತ್ತು ವೋಟ್ ಚೋರಿ ಎಲ್ಲ ದೇಶದ ಜನ ಇವತ್ತು ಈ ಕಾಂಗ್ರೆಸ್ ಸರ್ಕಾರನ ಮರ್ತಿದ್ದಾರೆ. ಇದು ವಾಸ್ತವಿಕ ಸತ್ಯ. ಈ ಅಧಿವೇಶನದಲ್ಲಿ ಅವಿಶ್ವಾಸ ಮಂಡನೆ ಅಂತ ಚಿಂತನೆಯಿಂದ ಬಿಜೆಪಿ ದೂರ ಉಳಿದಿದೆ. ಆ ಥರ ಯಾವುದೇ ಚರ್ಚೆಗಳಿಲ್ಲ. ಹಾಗಾದ್ರೆ ಚರ್ಚೆ ನಡೆಯಿತು. ಆದರೆ ಅದ್ರ ಬಗ್ಗೆ ನಾವೇನು ಮತ್ತೇನೋ ಒಂದು ತಾರ್ಕಿಕ ಇದು ಹೋಗಿಲ್ಲ. ನಮಗೆ ಮುಂದೆ ಇರುವಂಥದ್ದು ಇವರು ಕುರ್ಚಿ ಕಿತ್ತಾಟ ಬದಿಗಿಟ್ಟು, ಯಾಕೆಂದರೆ ರಾಜ್ಯದ ಜನ ಅವ್ರಿಗೆ ಸ್ಪಷ್ಟ ಬಹುಮತವನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಾವು ವಿರೋಧ ಪಕ್ಷದಲ್ಲಿ ಕೂತು ಕೆಲಸ ಮಾಡೋದಕ್ಕೆ ತಯಾರಿದ್ದೇವೆ, ಕೆಲಸವನ್ನು ಮಾಡ್ತಾನೂ ಇದ್ದೇವೆ. ನಮ್ಮ ಉದ್ದೇಶ ಇರುವಂಥದ್ದು ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಏನಿದೆ ಇವರ ಕಿತ್ತಾಟದಿಂದ ಇವತ್ತು ಆಡಳಿತ ಸಂಪೂರ್ಣ ಕುಸಿದೇನು ಹೋಗಿದೆ. ಇದನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಬರಬೇಕು, ರಾಜ್ಯಕ್ಕೆ ಒಳ್ಳೆಯದಾಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ನಾವು ನಾವು ಮಾಡ್ತೇವೆ. ಅಧಿವೇಶನಕ್ಕಾಗಿ ಮಿತ್ರ ಪಕ್ಷ JDS ಜೊತೆಗಿನ ಸಮನ್ವಯ ಸಂಪೂರ್ಣವಾಗಿ ನೀವು ಮಾಡುವಲ್ಲಿ ಯಶಸ್ವಿಯಾಗಿದ್ದೀರಾ? ನಾಳೆ ಕುಮಾರಸ್ವಾಮಿ ಅವ್ರನ್ನ 2-3 ಬಾರಿ ಭೇಟಿ ಮಾಡಿ ಚರ್ಚೆನೂ ಮಾಡಿದ್ದೇನೆ. ಇವತ್ತು ಸದನದ ಒಳಗಡೆ ಭಾರತೀಯ ಜನತಾ ಪಾರ್ಟಿ, BJP ಹಾಗೂ JDS ವಿರೋಧ ಪಕ್ಷಗಳು ನಾವು ಒಟ್ಟಾಗಿ ಒಂದಾಗಿ ಈ
ಜನ ವಿರೋಧಿ, ಬಡ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಯಾವ ರೀತಿ ಅವ್ರನ್ನ ಬಗ್ಗಿಸ್ಬೇಕು ನಾವು ಬಗ್ಗಿಸ್ತೇವೆ. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಮಾತುಗಳು. ಕ್ಯಾಮರಾಮನ್ ಪ್ರಣೇಶ್ ಜೊತೆ ಕಿರಣ್ ಹನೇಡ್ಕ, TV9.